ಆತ್ಮೀಯ H16 ನ್ಯೂಸ್ಗೆ ಅಥವಾ ಹೇ ಸೀತಾರಾಮ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆವರ. ಆತ್ಮೀಯರೇ, ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಕುಸಿತ ಆಗ್ತಾ ಇದೆಯಾ, ಕಲಿಕೆ ಕಡಿಮೆ ಆಗ್ತಾ ಇದೆಯಾ, ಓದುವ ಬರೆಯುವ ಒಂದು ಮಟ್ಟ ಕುಸಿತ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಮಾಡಿಕೊಂಡಾಗ ರಾಷ್ಟ್ರ ಮಟ್ಟದಲ್ಲಿ ವಿಶೇಷವಾಗಿ ಪ್ರಥಮ ಎಂಬ NGO ಸರ್ವೆ ಮಾಡಿದ. ಪ್ರಥಮ ಎಂಬ NGO ಸರ್ವೆ ಮಾಡಿದ. ಅವು ಎಷ್ಟಪ್ಪ ಅಂದ್ರೆ ಸಮೀಕ್ಷೆ ಭಾಗವಾಗಿದ್ದ 6,49,491 6,49,491 ಗ್ರಾಮೀಣ ಭಾಗದ ಮಕ್ಕಳ ಸಂಖ್ಯೆ ಕೊಡ್ತಾಯಿದ್ದಾರೆ. ಜೊತೆಗೆ ಸಮೀಕ್ಷೆ ನಡೆಸಿದ ಗ್ರಾಮಗಳ ಸಂಖ್ಯೆ 17,997. ಒಂದು ಸಮೀಕ್ಷೆ ಕೈಗೊಂಡ ಜಿಲ್ಲೆಗಳು 605 ಜಿಲ್ಲೆಗಳು ಸಮೀಕ್ಷೆ ಮಾಡಿದ್ದಾರೆ. ಎಲ್ಲ ಮಾಡಿ ಅವರು ಎನಿಸಿದ್ದನ್ನು ದಾಖಲೆಯಲ್ಲಿ ತಿಳಿಸಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಈ ಕೋವಿಡ್ ಆದ ನಂತರ ಒಂದಿಷ್ಟೇನೋ ಡೆವಲಪ್ಮೆಂಟ್ ಕಂಡಿತ್ತು. ಮಕ್ಕಳು ಹೆಚ್ಚಿಗೆ ಶಾಲೆಗೆ ಹೋಗುವಂಥದ್ದು ಈಗ ಕಡಿಮೆ ಆಗ್ತಾಯಿದೆ. ಓದುವ ಪ್ರಮಾಣ ಕಡಿಮೆ ಆಗ್ತಾಯಿದೆ. 1ರಿಂದ 14ನೇ ವಯಸ್ಸಿನ ಮಕ್ಕಳು ಅಂದ್ರೆ ವಿಶೇಷವಾಗಿ 6ರಿಂದ 14ನೇ ವಯಸ್ಸಿನ ಮಕ್ಕಳು ಶಾಲೆಗೆ ಹೋಗೋದು 6ನೇ ವಯಸ್ಸಿನಿಂದ ಆ ಮಕ್ಕಳಲ್ಲೇ ಭಾಳಷ್ಟು ಕಡಿಮೆ ಆಗ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಪ್ರೈವೇಟದಲ್ಲಿ ಹೋಗ್ತಾ ಇದ್ದಾರೆ ಅಂತ ಒಂದು ಸಮೀಕ್ಷೆ ಹೇಳ್ತದೆ. ಇದಕ್ಕೆ ಕಾರಣ ಏನು ಅನ್ನೋದನ್ನು ಇಲ್ಲೇ ಮತ್ತೆ ಬಿಡಿಸಿ ಹೇಳಬೇಕಾಗಿಲ್ಲ. ಒಂದೇದು ಸರ್ಕಾರಿ ಸ್ಕೂಲ್ಗೆ ಹೋಗುವಂಥದ್ದು ಇವತ್ತು ಯಾವ ರೀತಿ ಆಗ್ಯದಪ್ಪ ಅಂದ್ರೆ, ಸರ್ಕಾರಿ ಶಾಲೆಗೆ ಹೋಗುವಂಥದ್ದು ಬಡವರ ಮಕ್ಕಳು ಅಥವಾ ಒಂದು ಏನಪ್ಪ ಅಂದ್ರೆ ಬಿದ್ದಂಥವ್ರ ಮಕ್ಕಳು ಹೋಗ್ತಾ ಇರ್ತಾರೆ. ಸಾಮಾಜಿಕವಾಗಿ ಒಂದು ರೀತಿಯಿಂದ ತಮ್ಮನ್ನು ತಾವು ಏನಪ್ಪ ಅಂದರೆ ಕೆಳಮಟ್ಟಕ್ಕೆ ಇಳಿಸ್ಕೊಂಡಂಥ ಜನ, ನಿಮಗೆ ಗೊತ್ತದ, ದುಡ್ಡಿಲ್ಲದಂಥವರು, ಬಡವರು, ಜೊತೆಗೆ ಕೆಳಜಾತಿಯ ಜನಗಳು ವಿಶೇಷ ಸರ್ಕಾರಿ ಶಾಲೆಗಳು ಹೋಗ್ತಾ ಇರ್ತಾರೆ. ಅಲ್ಲೇ ಕಲಿಕೆ ಮಟ್ಟನೂ ಕಡಿಮೆ ಅದ, ಬರೆಯುವ ಮಟ್ಟನೂ ಕಡಿಮೆ ಅದ. 1ರಿಂದ 3ನೇ ಎತ್ತೆವರೆಗೆ ಬರೆಯುವಂಥ ಮಕ್ಕಳು 1ನೇ ಎತ್ತಿಂದ 3ನೇ ಎತ್ತೆವರೆಗೆ ಓದಲಿಕ್ಕೆ ಬರಲಾರಂಥ ಮಕ್ಕಳಿದ್ದಾರೆ ಅಂತ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಅಂದ್ರೆ ಶಿಕ್ಷಣದ ಮಟ್ಟ ನಮ್ಮಲ್ಲಿ ಭಾಳಷ್ಟು ಕಡಿಮೆ ಆಗಿದೆ. ಆದರೆ ಇದೇ ಕಾಲಕ್ಕೆ ಒಂದು ಮಾತ್ರ ಡೆವಲಪ್ ಆಗ್ಯದ. ಏನಪ್ಪ ಅಂದ್ರೆ ಸ್ಮಾರ್ಟ್ ಫೋನ್ಗಳ ಬಳಕೆ. ಸ್ಮಾರ್ಟ್ ಫೋನ್ಗಳಂದ್ರೆ ಗೊತ್ತಾಯ್ತು ಮಕ್ಕಳಿಗೆ ಫೋನ್ ಸಿಕ್ಕರೆ ಮುಗಿದೋಯ್ತು. ಇವತ್ತು 2-3 ವರ್ಷದ ಕೂಸಿರಲಿ ಫೋನ್ ನೋಡಿದ ತಕ್ಷಣ ತನ್ನಂತ ಅದರ ಇನ್ವಾಲ್ವ್ ಆಗ್ಲಿಕ್ಕೆ ಶುರುವಾಗಿಬಿಡ್ತದೆ. ಇದು ಹೆಚ್ಚಾಗಿರೋದು 82% ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಅಭಿಪ್ರಾಯ 82 ಅಲ್ಲ, ಅದಕ್ಕಿಂತ ಹೆಚ್ಚಾಗಿರ್ಬೋದು ಅಂತ ಅನ್ನಿಸ್ತದೆ. ಯಾವ ಮಗುನೂ ಸ್ಮಾರ್ಟ್ ಫೋನ್ ನೋಡಿದ್ರೆ ಬಿಡೋದೇ ಇಲ್ಲ. ಆದರೆ ಇನ್ನೇನಂದ್ರೆ ಸರ್ಕಾರಿ ಶಾಲೆಗಳಿಗೆ ಕಲಿಸುತ್ತಿರುವಂಥ ತಂದೆಗಳಲ್ಲೇ ಸ್ಮಾರ್ಟ್ ಫೋನ್ ಅಷ್ಟೊಂದು ಪ್ರಮಾಣದಲ್ಲಿ ಬಳಕೆ ಆಗ್ತಾ ಇದೆಯಾ ಅಂತೇಳಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಸ್ಮಾರ್ಟ್ ಫೋನ್ಗಳು ಇವತ್ತು ಒಂದು ಫ್ಯಾಷನ್ ಆಗಿದಾವೆ ಮತ್ತು ಅನಿವಾರ್ಯವಾಗಿದ್ದಾವೆ. ಯಾಕಂದ್ರೆ ಫ್ಯಾಷನ್ನ ಒಂದು ಕಾಲಕ್ಕೆ ಇತ್ತು, ಆದರೆ ಇವತ್ತು ಅನಿವಾರ್ಯ. ಸ್ಮಾರ್ಟ್ ಫೋನ್ ಯಾಕಪ್ಪ ಅಂದರೆ ಎಲ್ಲ ತಿಳುವಳಿಕೆ ಅದರಲ್ಲಿ ಇರುವುದರಿಂದಾಗಿ, ನಾಲೆಜ್ ಬರೋದರಿಂದಾಗಿ, ಅಥವಾ ಖುಷಿ ಪಡೋದರಿಂದಾಗಿ, ಅಥವಾ ಎಂಟರ್ಟೈನ್ಮೆಂಟ್ ಸಿಗೋದ್ರಿಂದಾಗಿ, ಎಲ್ಲನೂ ಅದ್ರಲ್ಲಿ ಸಿಗೋದ್ರಿಂದಾಗಿ ಇವತ್ತು ಎಂಥ ಬಡವರಿದ್ದಾರೆ ಅಂದ್ರೆ ಒಂದು ಸ್ಮಾರ್ಟ್ ಫೋನ್ ಇರಬೇಕಪ್ಪ ಮನೆಯೊಳಗಡೆ ಅಂತ ಹಂತಕ್ಕೆ ಬಂದಿಟ್ಟಿದ್ದಾರೆ. ಆ ಮೆಂಟಾಲಿಟಿ ಇವತ್ತು ಬಂದಿದೆ. ಹೀಗಾಗಿ ಭಾಳಷ್ಟು ಮಕ್ಕಳು ಏನಪ್ಪ ಅಂದ್ರೆ ಸ್ಮಾರ್ಟ್ ಫೋನ್ದಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಡಿಜಿಟಲ್ ಮೀಡಿಯಾ ಕಡೆ ಹೆಚ್ಚು ಹೋಗ್ತಾ ಇದ್ದಾರೆ. ಇನ್ನು ಅದರಲ್ಲೂ ಪ್ರೌಢಶಾಲೆಗಳಲ್ಲಂತೂ 94.5% ಮಕ್ಕಳು ಈ ಡಿಜಿಟಲ್ ಮೀಡಿಯಾ ಕಡೆ ಒಲವು ತೋರಿಸ್ತಾ ಇದ್ದಾರೆ. ಅಂದರೆ ಬರೆಯೋದು ಓದೋದಕ್ಕಿಂತ ಸಂಪ್ರದಾಯಬದ್ಧವಾಗಿ ಕರೆಯುವಂಥ ವಿಷಯಗಳ ಬಗ್ಗೆ ಕಡಿಮೆ ಆಗ್ತಾ ಇದ್ದಾವೆ ಅಂತ ವರದಿ ಬರ್ತಾಯಿದೆ ಅಂತ. ಇವೆಲ್ಲ ನೋಡಿದಾಗ ನಿಜವಾಗಿಯೂ ಏನು ಡೆವಲಪ್ಮೆಂಟು ಏನು ಅಂತಾರೆ. ಆದರೆ ಒಂದೇನಪ್ಪ ಅಂದರೆ ಸರ್ಕಾರಿ ಶಾಲೆಗಳಲ್ಲೇ ಮಕ್ಕಳ ಸಂಖ್ಯೆ ಕುಸಿತ ಆಗ್ತಾ ಇದೆ ಅಂತೇಳಿ. ಅಂದರೆ ಕೇವಲ ಬಿಸಿ ಊಟದಿಂದ ಮತ್ತೊಂದರ ನಾವು ಮಕ್ಕಳನ್ನು ಕರ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಮೀರಲ್ಲೇ ಕಲಿಕೆ ಪ್ರಮಾಣ ಚೆನ್ನಾಗಿ ಆಗಬೇಕಾಗಿದೆ ಅಂತೇಳಿ ಈಗ ನಾವು ಗಮನಿಸ್ಬೇಕಾಗಿದೆ. ಯಾಕಂದ್ರೆ 2-3 ದಿನದಾಗ ಭಾಳಷ್ಟು ಮಕ್ಕಳಿಗೆ ಓದಲಿಕ್ಕೆ ಬರೋದಿಲ್ಲ, ಅಕ್ಷರ ಗುರುತ ಇಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತು ಇದು ಭಾಳ ಗಮನಿಸಬೇಕಾದ ಮಾತು. ಯಾಕಂದ್ರೆ 1ನೇ ಐತಿ ಅಂದರೆ ಸರ್ಕಾರಿ ಶಾಲೆಗಳಿಗೆ 6 ವರ್ಷದ ಮಗುವಿಗೆ 1ನೇ ತೆಗೆದುಕೊಳ್ತಾರೆ. ಮುಂದೆ 9-10 ವರ್ಷ ಆದರೂ ಬರಲಿಕ್ಕೆ ಬರೋದಿಲ್ಲ, ಓದಲಿಕ್ಕೆ ಬರೋದಿಲ್ಲ ಅಂದರೆ ಹೇಗೆ? ಇದರಿಂದಾಗಿ ಅನೇಕ ತಂದೆಗಳು ತಮ್ಮ ಮಕ್ಕಳನ್ನ ಬಿಡಿಸುವಂಥದ್ದು ಅಥವಾ ತಮ್ಮ ಬಡತನಕ್ಕಾಗಿ. ಯಾಕಂದರೆ ನಿಮ್ಗೆ ಗೊತ್ತದ ಅವ್ರ ನಡೆದ ಕಷ್ಟದ ಇವತ್ತು ಅನೇಕ ಗುಳೆ ಹೋಗುವಂಥ ಜನ ಇದ್ದಾರೆ. ಅನೇಕರು ಅವತ್ತಂದು ದುಡ್ಡು ತಿನ್ನುವಂಥವ್ರು ಅವ್ರಿಗೆ ಕೆಲಸಕ್ಕೆ ಮಕ್ಕಳು ಬೇಕಾದ್ರಿಂದ 10, 9, 10, 11 ವರ್ಷಕ್ಕೆ ಮಕ್ಕಳು ಶಾಲೆ ಬಿಡಿಸಿ ಕರ್ಕೊಂಡು ಹೋಗುವಂಥದ್ದು ಕಾಣ್ತೀವಿ ನಾವು. ಮತ್ತು ಹೈಸ್ಕೂಲಲ್ಲಿ ಇರುವಂಥ ಮಕ್ಕಳು ಕಡಿಮೆ ಆಗ್ತಾರೆ ಪ್ರೌಢಶಾಲೆಗೆ. ಯಾಕೆಂತಂದ್ರೆ ಅಷ್ಟರೊಳಗೆ ಕೈ ಬಾಯಿಗೆ ಬಂದ ನಮ್ಮ ಮಗ ಅಂತೇಳಿ. ಕೈ ಬಾಯಿಗೆ ಬಂದ್ರೆ ದುಡಿಯಾಗ ನಮ್ಗೆ ಇನ್ನೊಂದು ಆಳು ಸಿಕ್ತು ಅಂದಂಗೆ. ಹೀಗಾಗಿ ಭಾಳಷ್ಟು ಬಡವರ ಮಕ್ಕಳು SSLCವರೆಗೆ ದಾಟೋದು ಭಾಳ ಕಷ್ಟ. 8ನೇ ಭಾಳಷ್ಟು ಹುಡುಗರು ಬಿಡ್ತಾ ಇರ್ತಾರೆ. ಯಾಕೆ ಬಿಡ್ತಾರಪ್ಪ ಅಂದ್ರೆ ಮನೆ ನಡೆಯೋದಿಲ್ಲ ಅಂತೇಳಿ.
ಇವತ್ತಿನ ನಾವು ಕಾನೂನು ಸಾಕಷ್ಟು ಮಾಡಿದ್ದೀವಿ. ಏನಪ್ಪ ಅಂದ್ರೆ ಇಲ್ಲ ಮಕ್ಕಳನ್ನ ನೌಕರಿ ತೊಗೋಬಾರ್ದು, ಹಾಗೆ ಈ ಕೆಲಸಕ್ಕೆ ಇಟ್ಕೋಬಾರ್ದು ಅಂತೇಳಿ ಆ ಕಾನೂನುಗಳು ಕೇವಲ ಪುಸ್ತಕದ ಬದನೆಕಾಯಿಗಳಾಗಿ ಉಳಿದ್ಬಿಟ್ಟಿದ್ದಾವೆ ಇವತ್ತು. ಯಾಕಂದರೆ ಅವ್ರು ದುಡಿದೇ ಇದ್ದರೆ ಅವ್ರ ಮನೆ ನಡೀಲಾರ ಪರಿಸ್ಥಿತಿ ಇವತ್ತದ. ಹೌದು, ನಾವು ಹೇಳ್ತಿದ್ವಿ ಅಕ್ಕಿ ಕೊಡ್ತೀವಿ ರೀ, ಮತ್ತೇನು ಕೊಡ್ತೀವಿ, ಹಾಗೆ ಹೀಗೆ ನಾವು ಹೇಳ್ಕೊಬೋದು. ಬಟ್ ಉದ್ಯೋಗ ಎಲ್ಲಿ ಕೊಡ್ತೀರಿ ನೀವು? ಅಕ್ಕಿ ಕೊಟ್ಟರೆ ಎಲ್ಲ ಮಾಡಿದ್ರಿ, ಉದ್ಯೋಗ ಇಲ್ಲ, ಕೈಯಲ್ಲಿ ಕಾಸಿಲ್ಲ, ಮತ್ತು ಕೈಯಾಗ ಕಾಸಿಲ್ಲ, ದುಡ್ಡಿಲ್ಲ ಅಂದ್ರೆ ಬದುಕೋದು ಹೆಂಗೆ? ಅನಿವಾರ್ಯವಾಗಿ ಆ ಮಕ್ಕಳಿದ್ದಂಥವು ಯಾವ ಗೌಂಡಿ ಕೈಯಲ್ಲೋ ಮತ್ತೆಲ್ಲ ಕೈಯಲ್ಲೋ ಇನ್ನೊಂದು ಕಡೆನೋ ಕೆಲಸಕ್ಕೆ ಹೋಗ್ತಾರೆ. ಎಲ್ಲೋ ಒಂದಿಷ್ಟು ಲೇಬರ್ ನಮ್ಮ ಆಫೀಸರ್ಗೆ ಸಿಕ್ಕಾಗೋ ಎಲ್ಲೋ ಸಿಕ್ಕಾಗ ಒಂದು ದಂಡ ಕೊಟ್ಟು ಮತ್ತೊಂದು ಕಡೆ ಬಂದು ಮಾಡ್ತಾ ಇರ್ತಾರೆ. ಇದಕ್ಕೆ ಏನು ಒಂದೇ ಪರಿಹಾರ ಅಂದ್ರೆ ಉದ್ಯೋಗ ಸೃಷ್ಟಿ ಮಾಡೋದು ಎಲ್ಲರಿಗೂ, ಅದರಲ್ಲೂ ಅವ್ರ ತಂದೆ ತಾಯಿಗಳಿಗೆ ಅವ್ರ ಮನೆಯನ್ನು ಅಡಿಯುವಷ್ಟು ಉದ್ಯೋಗ, ಅದರ ಪೇಮೆಂಟ್ ಬೀಳುವಂಥ ಉದ್ಯೋಗ ನಾವು ಸೃಷ್ಟಿ ಮಾಡಬೇಕಾಗಿದೆ. ಅದಾಗ್ತಾಯಿಲ್ಲ. ಇದೇ ಮೇನ್ ಕಾರಣ ಎಲ್ಲದಕ್ಕಿಂತಲೂ. ನಾವು ಏನೇನು ಹುಡುಕ್ತಾ ಇರ್ತೀವಿ, ಇಲ್ಲ ಮನೆಯಲ್ಲಿ ತಂದೆ ಕಾಳಜಿ ವಹಿಸೋಲ್ಲ, ಮಾಡೋದಿಲ್ಲ. ಜಗತ್ತಿನಲ್ಲಿ ಯಾವ ತಂದೆ ತಾಯಿಯೂ ತಮ್ಮ ಮಕ್ಕಳು ಹಾಳಾಗಲಿ, ನಾಶ ಆಗಿ ಹೋಗಲಿ, ಅವ್ರು ದುಡಿದು ನಮಗೆ ಹಾಕಲಿ ಯಾರೂ ಬಯಸೋಲ್ಲ. ತಮ್ಮ ಮಕ್ಕಳ ಕಲಿಬೇಕಪ್ಪ, ದೊಡ್ಡ ವ್ಯಕ್ತಿ ಆಗಬೇಕು, ನಮ್ಮ ಮನೆ ಮೇಲಕ್ಕೆ ಕೇಳಬೇಕು. ಪ್ರತಿಯೊಂದು ಕುಟುಂಬದೂ ಇದು ಅದಮ್ಯ ಆಸೆ. ಆದರೆ ಅದಮ್ಯ ಆಸೆಗೆ ಅದಮ್ಯವಾದ ವಾತಾವರಣ ಇಲ್ಲ. ಹೀಗಾಗಿ ಭಾಳಷ್ಟು ಮನೆತನಗಳ ಮಕ್ಕಳು, ಅದರಲ್ಲೂ ಹಳ್ಳಿಗಳಲ್ಲೇ ಏನಪ್ಪ ಅಂದ್ರೆ ವಿಶೇಷವಾಗಿ ಕೆಲಸಕ್ಕೆ ಹೋದ್ರೆ, ಹೊಲಕ್ಕೆ ಹೋದ್ರೆ ಅವತ್ತಿನ ಒಂದಿಷ್ಟು ದುಡ್ಡು ಬರ್ತದೆ, ಒಂದು 4 ಕಾಸು ಬರ್ತದೆ ಅನ್ನೋ ಕಾರಣಕ್ಕಾಗಿ ಕೊನೆಗೆ ಅದು ಇನ್ನೂ ಇಲ್ಲ ಕಡೆ ಕೈಯಾಗ ಒಂದೆರಡು ಆಡ ಮಾಡಿರ್ತಾರೆ, ಮತ್ತೇನು ಮಾಡಿರ್ತಾರೆ, ಆಡ ಮೇಯ್ಸಕ್ಕೆ ಉಪಯೋಗ ಆಗ್ತಾರೆ, ಎಮ್ಮೆ ಮೇಯ್ಸಕ್ಕೆ ಉಪಯೋಗ ಆಗ್ತಾರೆ, ಅಥವಾ ಆಕಳುಗಳನ್ನ ಮೇಯಿಸ್ಲಿಕ್ಕಾದ್ರೂ ಉಪಯೋಗ ಆಗ್ತಾರೆ. ಅಲ್ಲಿ ಬರುವಂಥ ಉದ್ಯೋಗಗಳು ಹೈನುಗಾರಿಕೆ ಮಾಡ್ಕೊಂಡು ಹೋಗ್ತಾರೆ ಮಕ್ಕಳು ಅನ್ನೋಂಥದ್ದು. ಅವುಗಳ ಮೇವು ತಂದು ಹಾಕ್ತಾರೆ ಅನ್ನೋ ಕಾರಣಕ್ಕಾಗಿ ಭಾಳಷ್ಟು ಕಡೆ ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸೋದೇ ಇಲ್ಲ. ಹೀಗಾಗಿ ಭಾಳಷ್ಟು ಶಾಲೆಗಳು ಆ್ಯಕ್ಚುಲಿ ಮಕ್ಕಳು ಸಾಕಷ್ಟು ಇದ್ರೂ ಸಹಿತ ಬಂದು ಹೇಗೆ ಆಗ್ತಾಯಿದ್ರು ಅದ್ರ ಕಾರಣ ಇದು. ಬಿಸ್ಕೂಟ ಕೊಡ್ತೀವಿ ಯಾಕೆ ಬರೋದಿಲ್ಲ ಅದು ನಾವು ನೀವು ಅಂತೀವಿ. ಆದರೆ ಉದ್ಯೋಗ ಒಂದು ಕುಟುಂಬ ನೀಡಬೇಕಾದ್ರೆ ಇವತ್ತು ಖರ್ಚು ಯಾರ ಮನೆ ಐತಿ, ಮಾರ್ಕೆಟ್ ಯಾವ ರೀತಿ ಆಗೈತಿ, ನಿಮಗೂ ನಮಗೂ ಗೊತ್ತಿದ್ದ ವಿಷಯನೇ ಅದ. ಒಂದು ಮಾರ್ಕೆಟ್ ಇವತ್ತು ಒಬ್ಬ ವ್ಯಕ್ತಿ ಇವತ್ತು ಬದುಕಬೇಕಾಯ್ತಂದ್ರೆ ಮಿನಿಮಮ್ ಏನಿಲ್ಲ ಅಂದ್ರೆ 200ರಿಂದ 300 ರೂಪಾಯಿ ಖರ್ಚು ಮಾಡಲೇಬೇಕು ಅಂತ ಪ್ರಸಂಗ ಅದ ಇವತ್ತು. ಆ ರೀತಿ ಹೈಕ್ ಆಗಿದೆ. ಅದೊಂದು ಕುಟುಂಬ 4-5 ಮಂದಿ ಇರ್ತಾರಪ್ಪ ಅಂದ್ರೆ 1,000 ಮಿನಿಮಮ್ ಖರ್ಚಾಗುವಂಥದ್ದು, ಅವತ್ತು ಬದುಕು ನಡೆಯುವಂಥದ್ದು ಇವೆಲ್ಲನೂ ಕೌಂಟ್ ಮಾಡಬೇಕಾಗ್ತದೆ. ಬಟ್ ಇವತ್ತು ಇಡೀ ಮಧ್ಯಮ ವರ್ಗನ, ಕೆಳ ಮಧ್ಯಮ ವರ್ಗನ ತಿಂಗಳಿಗೆ 5,000 6,000 ಇನ್ಕಮ್ ಇದ್ದಂಥವ್ರು ಇದ್ದಾರೆ. ಅಂಥ ಪ್ರಸಂಗದೊಳಗೆ ಅವರು ಪಾಪ ತಮ್ಮ ಮಕ್ಕಳನ್ನ ತಮ್ಮ ಮನೆ ಸಲುವಾಗಿ, ತಮ್ಮ ಒಂದಿನ 4 ರೂಪಾಯಿ ಉಳಿ ಸಲುವಾಗಿ ಶಾಲೆಯನ್ನು ಬಿಡಿಸುವಂಥದ್ದು ನಾವು ಕಾಮನ್ ಆಗಿ ನೋಡುವಂಥದ್ದಾಗ್ಯದ. ಹೀಗಾಗಿ ಪ್ರಾಥಮಿಕ ಆರಂಭ ಹಂತದಲ್ಲಿ ಮಕ್ಕಳನ್ನ ಸಾಕಷ್ಟು ಕಳಿಸ್ತಾರೆ. ಅದು ದಿನ ಹೋದಂಗೆ ಕಡಿಮೆ ಆಗ್ತಾ ಇರ್ತಾರೆ. ಮತ್ತು ಕಲಿಕೆ ಪ್ರಮಾಣ ಯಾಕೆ ಕಡಿಮೆ ಆಗ್ತದಂದ್ರೆ, ಒಂದು ತಮ್ಮ ಮಕ್ಕಳನ್ನ ಕೆಲಸಕ್ಕೆ ಹಚ್ಚೋದ್ರಿಂದ, ಮತ್ತು ಮನೆಯಲ್ಲಿ ಹೋಗಿ ಹೋಮ್ವರ್ಕ್ ಮಾಡೋದು ಅಂತ ಹೇಳ್ತೀವಿ ನಾವು ಮಕ್ಕಳಿಗೆ. ಅದು ಯಾರು ಮಾಡಿಸೋದು ಇವತ್ತು ಪಾಪ ಹಳ್ಳಿಗಾಡ ಜನರು ಸಾಧ್ಯನೇ ಇಲ್ಲ. ನಾವು ಮಧ್ಯಮ ವರ್ಗದವರು, ಮಧ್ಯಮ ವರ್ಗದವರು ಹೆಣ್ಣು ನಮ್ಮ ಮಕ್ಕಳು ಹೇಳ್ಕೊಂಡು ಕೂತು ಅಭ್ಯಾಸ ಮಾಡಿಸೋದು, ಬರೆಸೋದು, ಅಕ್ಷರ ಗುರುತು ಎಳಸೋದು ಮಾಡ್ತಿರ್ತೀವಿ. ಇದನ್ನು ಪ್ರತಿಯೊಬ್ಬ ತಂದೆ ತಾಯಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬಡ ತಂದೆ ತಾಯಿಗಳಿಗೆ. ಯಾಕಂದರೆ ಅವ್ರು ಅವತ್ತು ದುಡಿದೇ ಇದ್ದರೆ ಅವ್ರ ಮನೆ ನಡೆಯೋದೇ ಇಲ್ಲ. ಅವತ್ತು ಇಂಥ ಪ್ರಸಂಗಗಳು ಸಾಕಷ್ಟು ಇದ್ದಾವೆ. ಅದು ಹೆಚ್ಚು ಈಗ ಹಲವು ಸಲ ಮಾತಾಡಿದ್ವಿ, 80-90% ಅವರ ಇದ್ದಾರೆ ಅಂತೇಳಿ. ಹೀಗಾಗಿ ಇಲ್ಲಿ ಇಳಿಕೆ ಪ್ರಮಾಣ ಆಗ್ತದೆ. ಮತ್ತು 8-9 ಬಂದಾಗಿದ್ದು ಇನ್ನೂ ಭಾಳಷ್ಟು ಇಳಿಕೆ ಆಗಿ ಹೋಗ್ಬಿಡ್ತದೆ. ಕಾರಣ ಇಷ್ಟ, ಅಷ್ಟರೊಳಗೆ ಕೈ ಬಾಯಿ ಬಂದಿರ್ತಾರೆ ಮಕ್ಕಳು, ಹೋಗಿ ದುಡ್ಸಕ್ಕೆ ಹಚ್ಚೋದು, ಮತ್ತೇನೋ ಮಾಡುವಂಥ ಪ್ರಸಂಗ ಅದಾವ. ಹೀಗಾಗಿ ಇವತ್ತು ನಮ್ಮ ಸ್ಕೂಲುಗಳಲ್ಲೇ ಶಾಲೆಯನ್ನು ಬಿಡಿಸೋದು ಭಾಳ ಕಾಣ್ತಾ ಇದ್ವಿ. ಅದನ್ನು ತಮ್ಮ ವಾರ್ಷಿಕ ವರದಿಯಲ್ಲೇ ಏನಪ್ಪ ಅಂದ್ರೆ ನಮ್ಮ ಶಿಕ್ಷಣ ಕ್ಷೇತ್ರದ ಏನು ASER ಅಂದರೆ ಶಿಕ್ಷಣ ಸ್ಥಿತಿಗತಿಯ ವಾರ್ಷಿಕ ವರದಿಯಲ್ಲೇ ಇಲ್ಲಪ್ಪ ಇವತ್ತು ಬಿಡಿಸ್ತಾ ಇದ್ದಾರೆ ಅನ್ನೋಂಥ ವರದಿ ಬರ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತಂದು ಇದಕ್ಕೆ ಮತ್ತೆ ಪರಿಹಾರ ಎಲ್ಲಿ ಬರೋದು, ಮತ್ತು ಉದ್ಯೋಗ ಸೃಷ್ಟಿ ಮಾಡಬೇಕು. ಅದು ನಮ್ಮ ಸರ್ಕಾರಗಳು ಮಾಡ್ತಾ ಇಲ್ಲ. ಗ್ಯಾರಂಟಿಗಳೇನೋ ಕೊಡ್ತಾ ಇದ್ದಾರೆ. ಅದು ಕೇಜ್ರಿವಾಲರ ಒಂದು ಹೊಸ ವ್ಯವಸ್ಥೆಯಿಂದಾಗಿ, ಅದು ಕೇಜ್ರಿವಾಲರ ಈ ಗ್ಯಾರಂಟಿ ಪರಿಹಾರ ಶಾಶ್ವತ ಪರಿಹಾರ ಅಲ್ಲ, ಉದ್ಯೋಗ ಸೃಷ್ಟಿನ ಅವ್ರಿಗೂ ಅನಿಸೋದು ಇವತ್ತು ಕೇಜ್ರಿವಾಲ್ರಿಗೆ. ಈ ಸಲ ಅವರು ಇಲ್ಲ ಇದ್ರ ಜೊತೆ ನಾವು ಉದ್ಯೋಗ ಸೃಷ್ಟಿನ ಮಾಡ್ತಿದ್ದೇನೋ ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಉದ್ಯೋಗದ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ನೋಡ್ಬೇಕಿಲ್ಲ ದಿಲ್ಲಿಯಲ್ಲಿ ಎಷ್ಟು ಮಟ್ಟಿಗೆ ಕೊಡ್ತಾರೆ ಅಂತೇಳಿ. ಮತ್ತು ಇನ್ನುಳಿದ ಪಕ್ಷಗಳಂತ ಹೇಳ್ತಾರೆ ಅಷ್ಟೇ, ಮ್ಯಾನಿಫೆಸ್ಟೋ ಮಾಡ್ತಾರೆ, ಎಲೆಕ್ಷನ್ ಮುಗಿದ್ರೆ ಮತ್ತೆ ಮುಂದಿನ ಎಲೆಕ್ಷನ್ ಥರ ಬಂದು ಬಿಟ್ಟು ಆಗೋದಿಲ್ಲ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಈ ಒಂದು ಶಿಕ್ಷಣಕ್ಕೆ ಇವತ್ತು ನಾವು ಮಹತ್ವ ಕೊಡದೇ ಇದ್ದಿದ್ದರಿಂದಾಗೆ ಇವತ್ತು ಇರುವ ಕಡಿಮೆ ವಿದ್ಯಾರ್ಥಿಗಳಲ್ಲಿ ಮತ್ತು ಅದು ಬಿಡುವಂಥ ಪ್ರಸಂಗ ಬರ್ತಾ ಇದ್ದಾವೆ. ಮತ್ತು ಓದೋದಕ್ಕೂ ಬರೋದಕ್ಕೂ ಬರ್ತಾ ಇಲ್ಲ ಅನ್ನುವಂಥದ್ದು ಮಾತು. ಇನ್ನು ಗಣಿತ, ಇಂಗ್ಲೀಷ್ ಅಂತ ಭಾಳ ಹೆವಿ ಸಬ್ಜೆಕ್ಟ್ ನಮ್ಮ ಮಕ್ಕಳಿಗೆ ಅನ್ನೋದು ಮತ್ತೊಮ್ಮೆ ಬಿಡಿಸಿಡಬೇಕಾಗಿಲ್ಲ. ಅದರಲ್ಲೂ ಮಗ್ಗಿ ಅಂತೀವಿ ನಾವು, ಟೇಬಲ್, ಅದನ್ನಂತೆ ಎಲ್ಲಿ ಹುಡುಕಾಡೋದು ನಿಮ್ಮ ಮಕ್ಕಳು ಸಿಗೋದು ಭಾಳ ಕಷ್ಟ ಅದ. ಯಾಕಂದರೆ ಅದಕ್ಕೆ ನಿರಂತರ ಮನಃಶಾಂತಿ, ಹಾರ್ಡ್ ವರ್ಕ್ ಎಲ್ಲ ಬೇಕು, ಅದಿಲ್ಲ. ಹೀಗಾಗಿ ಮ್ಯಾಥ್ಸ್, ಇಂಗ್ಲೀಷ್ ಇಲ್ಲದ ಕೇವಲ ಕನ್ನಡ ಅಥವಾ ಒಂದು ಮಾತೃಭಾಷೆಯಲ್ಲಿ ಓದುವ ಪ್ರಮಾಣದಲ್ಲಿ ಕಡಿಮೆ ಆಗ್ಯದ ಅಂತ ಹೇಳ್ತಾ,
ಏಯ್ಟ್ ನೈನ್ತ್ಗೆ ಬರೋದ್ರೊಳಗಾಗಿ ಕೆಲಸಕ್ಕೆ ಹೋಗುವಂಥ ಅನಿವಾರ್ಯತೆ ಬರೋದ್ರಿಂದಾಗೆ ಇವತ್ತು ಸರ್ಕಾರಿ ಶಾಲೆಗಳು ಕುಸಿತದ ಮತ್ತು ಇನ್ನು ಖಾಸಗಿ ಶಾಲೆಗಳು ಯಾವಪ್ಪ ಅಂದ್ರೆ ಮಧ್ಯಮ ವರ್ಗದವ್ರಿಗೆ ಇರ್ತಾವೆ, ಏನೋ ತ್ರಾಸು ಮಕ್ಕಳನ್ನ ಕಲಿಸ್ಬೇಕು ಅನ್ನೋಂಥದ್ದು ಅತ್ಯಂತ ದೃಢ ಮನಸ್ಸಿನ ಜನ ಇರ್ತಾರೆ. ಹೀಗಾಗಿ ಅಲ್ಲೇ ಒಂದು ಸ್ವಲ್ಪ ಕುಸಿತ ಕಡಿಮೆ ಅದ ಅಂತೇಳಿ ವರದಿಗಳು ಬರ್ತಾಯಿದ್ದಾವೆ. ಏನೋ ಆಗಲಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಕಡಿಮೆ ಆಗೋದು ಮಾತ್ರ ಇದು ಕಳವಳಕಾರಿ. ಇದಕ್ಕೆ ಪರಿಹಾರ ಉದ್ಯೋಗ ಸೃಷ್ಟಿ ಸಾಧ್ಯನೇ ಇದು ಮಾಡಲಿಕ್ಕೆ ನಮ್ಮ ಮೋದಿಯವರಿಗೆ ಮತ್ತು ಕರ್ನಾಟಕದಲ್ಲಿ ಸಿದ್ದು ಅವರಿಗೆ ಅಥವಾ ನಮ್ಮ ಸಿದ್ದಣ್ಣವರಿಗೆ ಅಥವಾ ನಮ್ಮ ಸಿದ್ದರಾಮಯ್ಯ ಅವರಿಗೆ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೋಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗಂದ್ರೆ ವಂದನೆಗಳು.